ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತು ಸಿಲ್ವರ್ ಜ್ಯುವೆಲ್ರಿಗಳನ್ನ ತೋರಿಸ್ತೀನಿ. ಎಲ್ಲ ಆರ್ಡರ್ ಆಗಿದ್ದಂಥ ಜ್ಯುವೆಲ್ರಿಗಳು. ನಿಮಗೂ ಏನಾದರೂ ಇದೇ ಥರದ್ದು ಬೇಕು ಅಂತ ಅಂದರೆ ಆರ್ಡರ್ ಮಾಡ್ಬೋದು. ಈ ಸಲ ತುಂಬ ಸ್ಟಡ್ಸ್ಗಳು ಆರ್ಡರ್ ಆಗಿತ್ತು. ಒಂದು 10 ಗ್ರಾಮ್ಸ್ ಒಳಗಡೆನೇ ಬಂದಿತ್ತು ಈ ಸಲ ಸ್ಟಡ್ಗಳು. ಎಲ್ಲ ಸ್ಟೇಟಸಿಗೆ ಹಾಕಿದ್ದಷ್ಟೇ. ಸ್ಟೇಟಸಲ್ಲೇ ಎಲ್ಲ ನೋಡಿ ಹಂಗೆ ತಗೋಬಿಟ್ಟಿದ್ದಾರೆ. ಅದೆಲ್ಲನೂ ತೋರಿಸ್ತೀನಿ ಯಾವ್ದ್ಯಾವುದು ಅಂತ ಅಂದ್ಬಿಟ್ಟು. ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ಮತ್ತು ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋ ನೋಡಬೇಕು. ಇಲ್ಲ ಅಂತಂದರೆ ದೇವ್ರ ಶಾಪ ಕೊಡ್ತಾನೆ. ಓಕೆನಾ? ನಾವು ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತೀವಲ್ವ, ಅದಕ್ಕೆ ನೀವೊಂದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಿಂಗೆ. ಸೊ ಡವ್ ಮಾಡ್ತಾಯಿದ್ದೀನಿ. ಡವ್ ಮಾಡಿದ್ದು ಸಾಕು. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಈ ಸಲ ಸ್ಟಡ್ಗಳನ್ನೇ ಸುಮಾರು ತೋರಿಸ್ಬೇಕು ನಾನು. ಫಸ್ಟ್ ಸ್ಟಡ್ಡಿಂದನೇ ಸ್ಟಾರ್ಟ್ ಮಾಡಿಬಿಡ್ತೀನಿ ವಿಡಿಯೋಗಳನ್ನ. ಯಾಕಂದರೆ ಪ್ರತಿ ಸಲನೂ ಸ್ಟಡ್ಗಳಷ್ಟು ಇರ್ತಾ ಇರಲಿಲ್ಲ. ಈ ಸಲ ಜಾಸ್ತಿ ಸ್ಟಡ್ಗಳಲ್ವಾ, ಸೊ ಹಂಗಾಗಿ ವಿಡಿಯೋ ಇದರಿಂದನೇ ಸ್ಟಾರ್ಟ್ ಮಾಡಿಬಿಡ್ದಲ್ಲ. ಸೊ ಫಸ್ಟ್ ಸ್ಟಡ್ ಬಂದು ದಿಸ್ ಒನ್, ಈ ಕಡೆ ಸೈಡ್. ಸೊ ಪಿಕಾಕ್ ಸ್ಟಡ್ ಇದು. ನಾನು ತೋರಿಸೋ ಸ್ಟಡ್ಡೆಲ್ಲ ಆಲ್ಮೋಸ್ಟ್ 10-15 ಗ್ರಾಮ್ಸ್ ಒಳಗೇ ಬರುತ್ತೆ. ತುಂಬ ಚೆನ್ನಾಗಿದೆ ಈ ಸ್ಟಡ್ಡು, ಚೆನ್ನಾಗೂ ಕೂಡ ಕಾಣಿಸುತ್ತೆ. ಸೊ ನಾನು ಹಾಕೊಂಡು ತೋರಿಸಲ್ಲ, ಯಾಕೆ ಸುಮ್ಮನೆ ಅಂತ ಅಂದ್ಬಿಟ್ಟು. ನೋಡಿ, ಇದಕ್ಕೆ ಬ್ಯಾಕ್ ಸೈಡ್ ನಿಮಗೆ ಗೋಲ್ಡಲ್ಲಿ ಬರುತ್ತಲ್ಲ ತಿರ್ಪು, ಇದೇ ಥರನೇ ಬರುತ್ತೆ. ಸೊ ಇದೆಲ್ಲ 10 ಗ್ರಾಮ್ಸ್ ಒಳಗಿದೆ. ಸೊ ಇದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹತ್ತಿರದಿಂದ ತೋರಿಸಿದ್ದಕ್ಕೆ ಹಂಗೆ ದೊಡ್ಡ ಕಾಣಿಸ್ತಷ್ಟೇ. ಇಷ್ಟು ಹಾಕೋಬೇಕು. ಸ್ಯಾರಿ ಎಲ್ಲ ಹಾಕಿದಾಗ ಇಷ್ಟು ಹಾಕೊಂಡ್ರೇ ಚೆನ್ನಾಗಿ ಅನ್ಸೋದು. ನಾನು ಇವಾಗ ಈ ಡ್ರೆಸ್ ಹಾಕಿದ್ದೀನಿ, ಇವಾಗ ನಾನು ಹಾಕೊಂಡ್ರೆ ಇದು ದೊಡ್ಡದು ಅಂತ ಅನಿಸುತ್ತೆ. ಬಟ್ ಸ್ಯಾರಿ ಹಾಕ್ದಾಗ ಇದನ್ನು ಹಾಕೊಂಡ್ರೆ ಇನ್ನೂ ದೊಡ್ಡದು ಹಾಕೋಬೋದು ಸ್ಯಾರಿ ಹಾಕಿದಾಗ, ಆ ಥರ. ಸೊ ಇದೊಂದು ಸ್ಟಡು. ಇದೆಲ್ಲ 10 ಗ್ರಾಮ್ಸ್ ಒಳಗಡೆನೇ ಇರೋದು. ಸೊ ನೆಕ್ಸ್ಟ್ ಒನ್ ಬಂದು ಇದು. ಇದರಲ್ಲಿ ಗ್ರೀನ್ ಬೀಡ್ಸ್ ಇದೆ. ಸೊ ನನ್ನ ನಂಬರ್ನ ಸೇವ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಬರ್ತಾ ಇದೆಯಲ್ಲ ನಂಬರು, ಆ ನಂಬರ್ನ ಸೇವ್ ಮಾಡಿಕೊಂಡ್ರೆ ಅದರಲ್ಲಿ ಎವ್ರಿ ಡೇ ನಾನು ಹೊಸ ಅಪ್ಡೇಟ್ಸ್ ಹಾಕ್ತಾನೆ ಇರ್ತೀನಿ, ಯಾವ್ದು ಬಂದಿದೆ ಅಂತ ಅಂದ್ಬಿಟ್ಟು. ಸೊ ಇದಂತೂ ನನ್ನ ಹತ್ರ ತುಂಬ ಅಂದರೆ ತುಂಬ ಟ್ರೆಂಡ್ ಆಗಿಬಿಟ್ಟಿದೆ ಇವಾಗ. ಲಾಸ್ಟ್ ಟೈಮ್ ಇದನ್ನು ಹಾಕಿದ್ದೆ, ಒಬ್ಬರು ತೊಗೊಂಡಿದ್ರು. ಸೊ ಅದಾದಮೇಲೆ ತುಂಬ ಜನ ಈ ಥರದ್ದು ಬೇಕು ಅಂತ ಕೇಳ್ತಾಯಿದ್ರಿ ಅಂತ ಅಂದ್ಬಿಟ್ಟು ಹೇಳಿ ಮಾಡಿಸಿದ್ದು. ಹಾಕಿ ಒಂದು 20 ಮಿನಿಟ್ಸಿಗೆ ಎಲ್ಲ ಸೋಲ್ಡ್ ಔಟ್ ಆಗೋಯ್ತು. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಂಡ್ರೆ. ಸೊ ಎಲ್ಲದಕ್ಕೂ ನಿಮಗೆ ತಿರುಪು ಬರುತ್ತೆ. ಸೊ ನೆಕ್ಸ್ಟ್ ಒನ್ ಬಂದು ಇದು ನೋಡಿ, ತುಂಬ ಕ್ಯೂಟಾಗಿದೆ ಇದು. 5 ಗ್ರಾಮ್ಸು 6 ಗ್ರಾಮ್ಸು ಆ ಥರ ಎಲ್ಲ ಇದೆ ಈ ಸ್ಟಡ್ಸ್ ಎಲ್ಲ. ಸೊ ವಿತ್ ಗ್ರಾಮ್ಸ್ ಪ್ರೈಸ್ ಎಲ್ಲ ಹಾಕಿರ್ತೀನಿ ನಾನು ಸ್ಟೇಟಸಲ್ಲಿ, ನೀವು ಆರಾಮಾಗಿ ಬೈ ಮಾಡ್ಬೋದು. ಇದು ನೋಡಿ. ಸೊ ಇದನ್ನು ಡೈಲಿ ಯೂಸ್ ಬೇಕಾದರೂ ಮಾಡ್ಬೋದು. ತುಂಬ ಕ್ಯೂಟಾಗಿದೆ, ಲೈಟ್ ವೆಯ್ಟ್ ಬರುತ್ತೆ ಇದು. ಸೊ ಪುಟಾಣಿ ಅಂದರೆ ಫುಲ್ ಪುಟಾಣಿ ಅಲ್ಲ, ಮೀಡಿಯಮ್ ಸೈಜ್, ಮೀಡಿಯಮ್ಗಿಂತ ಸ್ವಲ್ಪ ಚಿಕ್ಕದು. ಸೊ ಅದೇ ಥರದ್ರಲ್ಲೇ ಫ್ಲವರ್. ಸೊ ತೋರಿಸ್ತೀನಿ ನೋಡಿ, ಎರಡೂ ಡಿಫ್ರೆನ್ಸು. ಇದೇ ಒಂಥರ ಇದೆ, ಇದೇ ಒಂಥರ. ಇದರಲ್ಲಿ ಮಾವಿನಕಾಯಿ ಡಿಸೈನ್ ಇದೆ. ನಾನು ಇಷ್ಟು ದಿನ ಶಂಕು ಅಂತ ಇದ್ದೆ. ಆಮೇಲೆ ಯಾರ್ದೋ ವಿಡಿಯೋದಲ್ಲಿ ಮಾವಿನಕಾಯಿ ಅಂತ ಅಂತಿದ್ರು. ಅದು ಮಾವಿನಕಾಯ ಅಂತ ಅಂದ್ಬಿಟ್ಟು ಇವಾಗ ಮ್ಯಾಂಗೋ ಡಿಸೈನ್. ಮಾವಿನಕಾಯಿ ಅಂತ ಅಲ್ಲ, ಹಣ್ಣು ಅಲ್ಲ, ಮ್ಯಾಂಗೋ ಡಿಸೈನ್. ಸೊ ಇದು ನೋಡಿ, ಎಲ್ಲದೂ ಕೂಡ ಸ್ಟಡ್ಸಿಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಇದರಲ್ಲಿ ಏನು ಡಿಸೈನ್ ಇದು ಅಂತಲೇ ಗೊತ್ತಾಗ್ತಿಲ್ಲ. ಸೊ ಪಿಕಾಕೆ ಒಂದು 1 2 3 4 ಪೇರ್ಸ್ ಇದೆ ಪಿಕಾಕ್. ಸೊ ಇಲ್ಲಿ ನೋಡಿ, 1, ನಾನು ಸುಳ್ಳು ಹೇಳ್ತಾ ಇಲ್ಲ, ತೋರಿಸಿದ್ನೆ ಮತ್ತೆ 4 ಪೇರ್ಸ್ ಇದೆ ಅಂತ ಹೇಳ್ತಾ ಇಲ್ಲ. 2 ಪಿಕಾಕ್, 3 4. ಇದೆಲ್ಲ ಆರ್ಡರ್ ಆಗಿದ್ದಂಥ ಜ್ಯುವೆಲ್ರಿ. ಟೋಟಲ್ 4 ಪಿಕಾಕ್ಸ್ ಇದೆ. ಇದೆಲ್ಲನೂ ಆರ್ಡರ್ ಆಗಿರೋದು. ಸೊ ಬೇಕು ಅಂತಂದರೆ ಮತ್ತೆ ಮಾಡೋಕ್ಕೆ ಕೊಟ್ಟಿದ್ದೀನಿ, ಯಾವಾಗ ಬರುತ್ತೆ ನೋಡೋಣ. ಸೊ ನೆಕ್ಸ್ಟ್ ಒನ್ ಬಂದು ಲಕ್ಷ್ಮಿ ಮತ್ತು ಮೆರೂನ್ ಸ್ಟೋನ್ಸ್ ಇದೆ ಇದ್ರ ಮೇಲೆ, 4 ಸ್ಟೋನ್ಸು. ನೆಕ್ಸ್ಟ್ ಒನ್ ಜುಮ್ಕಿ. ಸೊ ಇದು ನೋಡಿ ಕ್ಯೂಟಾಗಿದೆ, ಮಕ್ಳಿಗೂ ಹಾಕ್ಬೋದು ಇದನ್ನ, ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಸೊ ನೆಕ್ಸ್ಟ್ ಒನ್ನು ಸ್ವಲ್ಪ ದೊಡ್ಡ ಜುಮ್ಕಿ.
ಜುಮ್ಕಿ ಹಾಕಿದ್ರೆ ಫೇಸ್ ಲುಕ್ಕೇ ನಿಜವಾಗ್ಲೂ ತುಂಬ ಚೇಂಜ್ ಆಗಿಬಿಡುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಈ ಥರ ಇದೆ ಜುಮ್ಕಿ. ಸೇಮ್ ಗೋಲ್ಡ್ ಜುಮ್ಕಿ ಬರುತ್ತಲ್ಲ, ಗೋಲ್ಡು ಇದು ಸಿಲ್ವರು ಅಂತ ಕಂಡುಹಿಡಿಯೋಕ್ಕೆ ಆಗಲ್ಲ, ಆ ಥರ ಇದೆ ಜ್ಯುವೆಲ್ರಿಗಳು. ಮತ್ತು 2 ಬ್ಯಾಕ್ ಹುಕ್ ಆರ್ಡರ್ ಮಾಡಿದರು. ಇದನ್ನು ಯಾವುದಕ್ಕೆ ಬೇಕಾದರೂ ಹಾಕ್ಕೊಳ್ಬೋದು. ಇಲ್ಲಿ ನಿಮಗೆ ಈ ಥರ ಕೊಟ್ಟಿರ್ತಾರೆ. ಇದನ್ನು ನೀವು ಯಾವುದಕ್ಕೆ ಬೇಕಾದರೂ ಅಟ್ಯಾಚ್ ಮಾಡ್ಬೋದು. ಇಲ್ಲಿ ಒಂದು ಸೈಡಿಗೆ 2 ಸೈಡು ನಿಮಗೆ ಈ ಥರ ಕೊಟ್ಟಿರ್ತಾರೆ. ಸೊ ತುಂಬ ಚೆನ್ನಾಗಿದೆ ಇದು. ಗೋಲ್ಡಿಗೆಲ್ಲ ಹಾಕ್ಕೊಳ್ಳೋಕ್ಕೆ ಎಲ್ಲ ದಾರ ಹಿಂದಗಡೆ ಕಾಣಿಸ್ತಾ ಇರುತ್ತಲ್ಲ, ಸೊ ಅದೆಲ್ಲ ಕಾಣಿಸಲ್ಲ. ಸೊ ನೆಕ್ಸ್ಟ್ ಸ್ಟಡ್ಸ್ ಎಲ್ಲ ಆಯಿತು. ಇವಾಗ ಜ್ಯುವೆಲ್ರಿಗಳನ್ನ ತೋರಿಸ್ತೀನಿ. ಬೀಡ್ಸ್ ಜ್ಯುವೆಲ್ರಿನೇ ಜಾಸ್ತಿ ನನ್ನ ಹತ್ರ ತಗೊಳ್ಳೋದು. ಸೊ ನೆಕ್ಸ್ಟ್ ಒನ್ ಬಂದು ಗ್ರೀನ್ ಕಲರ್ ಬೀಡ್ಸ್ದು ಸರ. ಸೊ ನೋಡಿ ಲಕ್ಷ್ಮಿ ಡಿಸೈನ್ ಬಂದಿದೆ. ಇದು ಗ್ರೀನ್ ಕಲರ್. ಹಾಕಿ ತೋರಿಸಿದ್ರೇ ನಂಗೆ ಸಮಾಧಾನ ಆಗೋದು. ನಾನು ಹಾಕ್ದಂಗಾಗುತ್ತೆ. ಈ ಥರದ್ದು 4 ಲೇಯರ್ಸ್ ಎಲ್ಲ ತುಂಬ ಸೇಲ್ ಮಾಡಿದ್ದೀನಿ. ಬಟ್ ಅಂದ್ರೂ ನನಗೆ ಪ್ರತಿಯೊಂದು ಹಾಕಿ ತೋರಿಸಿದ್ರೇ ಸಮಾಧಾನ ಆಗೋದು. ಇವಾಗ ನನ್ನ ಹತ್ರ ತಗೊಂಡಿರ್ತಾರಲ್ಲ ಅವರು ಕೂಡ ಅಷ್ಟೇ, ನಾನು ಹಾಕಲಿ ಅಂತಲೇ ಕಾಯ್ತಾ ಇರ್ತಾರೆ. ನೋಡಿ ಈ ಥರ ಬರುತ್ತೆ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಸ್ಯಾರೀಸಿಗೆಲ್ಲ ಹಾಕಿದಾಗ ಅದರ ಲುಕ್ಕೇ ಬೇರೆ. ಸೊ ಕರುಂಗುಲಿ ಮಾಲೆ ಬೇರೆ ಹಾಕಿದ್ದೀನಿ, ಬಿಚ್ಚಿಟ್ಟಿರ್ತೀನಿ. ಗೊತ್ತಾಗ್ತಾನೆ ಇಲ್ಲ ಈ ಸರ ಹೆಂಗೆ ಕಾಣುತ್ತೆ ಅಂತ ಇದರಿಂದ. ಸೊ ಕರುಂಗುಲಿ ಮಾಲೆ ಏನಕ್ಕೆ ಹಾಕೋದು ಅಂದರೆ ಪೀಸ್ಗೋಸ್ಕರ. ಸೊ ತುಂಬ ಚೇಂಜಸ್ ಆಗುತ್ತೆ ಇದನ್ನು ಹಾಕಿದ್ರೆ. ನಾನು ಡೈಲಿ ಯೂಸ್ ಮಾಡ್ತೀನಿ ಇದನ್ನ. ಸೊ ಇದು ಒರಿಜಿನಲ್ಲು ಕರುಂಗುಲಿ ಮಾಲೆ. ಅದು 900 1000 ಏನೋ ಅನಿಸುತ್ತೆ ಕರುಂಗುಲಿ ಮಾಲೆ. ನನ್ನ ಹತ್ರನೇ ಸಿಗುತ್ತೆ. ತುಂಬ ಜನ ತಗೊಂಡಿದ್ದಾರೆ ನನ್ನ ಹತ್ರನೇ. ಸೊ ನೋಡಿ ಈ ಥರ ಕಾಣಿಸುತ್ತೆ. ಇದಕ್ಕೆ ಇಲ್ಲಿ ಸ್ಟೋನ್ಸ್ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಮಧ್ಯದಲ್ಲಿ ನನ್ನ ಮಾಂಗಲ್ಯ ಚೈನ್ ಇದೆಯಲ್ಲ, ಅದಕ್ಕೆ ಇಲ್ಲಿ ಗ್ಯಾಪ್ ಬರ್ತಾಯಿದೆ ಅಷ್ಟೆ. ಇವಾಗ ನಾನು ಒಂದು ಸರ ತೋರಿಸ್ತೀನಿ. ಇಲ್ಲಿವರೆಗೂ ನಾನು ತೋರಿಸಿರೋ ಸಿಲ್ವರ್ ಜ್ಯುವೆಲ್ರಿಲೇ ಇದು ಒಂಥರ ಡಿಫ್ರೆಂಟ್ ಚೈನು. ಏನು ಸ್ಪೆಷಾಲಿಟಿ ಅಂತ ಹೇಳ್ತೀನಿ ನೋಡಿ. ಇದು ಈ ಥರ ಇದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಗ್ರೀನ್ ಕಲರ್ ಇದೆ ಅಲ್ವಾ. ಸೊ ನಿಮಗೆ ಗ್ರೀನ್ ಕಲರ್ ಬೇಡ ಅಂತಂದರೆ ಉಲ್ಟಾ ಹಾಕ್ಕೊಂಡ್ರೆ ಇಲ್ಲಿ ನೋಡಿ ಮೆರೂನ್ ಕಲರ್ ಇದೆ. ಸೊ ಮೆರೂನ್ ಕಲರ್ ಬೇಕು ಅಂತ ಅಂದರೆ ಮೆರೂನ್ ಕಲರ್ ಹಾಕೋಬೋದು. ಗ್ರೀನ್ ಕಲರ್ ಅಂತ ಅಂದರೆ ಗ್ರೀನ್ ಕಲರ್ ಹಾಕೋಬೋದು. 2 ಕಲರು ಬರುತ್ತೆ. ಮ್ಯಾಚಿಂಗ್ ಯಾವುದಕ್ಕೆ ಬೇಕಾದರೂ ಹಾಕೋಬೋದು. ಗ್ರೀನ್ ಮ್ಯಾಚಿಂಗ್ ಹಾಕ್ತೀರಾ ಅಂತಂದಾಗ ಗ್ರೀನ್ ಹಾಕ್ಬೋದು. ಗ್ರೀನ್ ಬೇಡ ಅಂತಂದಾಗ ಮೆರೂನ್ ಹಾಕ್ಬೋದು. ಇದನ್ನು ತಗೊಂಡಿರೋ ಕಸ್ಟಮರ್ ನನ್ನ ಹತ್ರ ಸುಮಾರು ಐಟಮ್ಸ್ನ ತಗೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಟ್ರಸ್ಟ್ ಮಾಡಿ ಇಷ್ಟೊಂದು ಸರನ ನನ್ನ ಹತ್ರ ತಗೊಂಡಿರೋದಕ್ಕೆ. ಇದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗೆ ಪರ್ಸ್ನಲಾಗಿ ತುಂಬಾ ಇಷ್ಟ ಆಯಿತು ಈ ಚೈನು. ನಾನೇ ಇಟ್ಕೊಳ್ಳೋಣ ಅಂತ ಅನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿದೆ ಇದು. ಸೊ ನೆಕ್ಸ್ಟ್ ಒನ್ ಬಂದು ನೆಕ್ಲೆಸ್. ಸೊ ಡಿಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಪಿಕಾಕ್, ಗಂಡ ಬೇರುಂಡ, ಲಕ್ಷ್ಮಿ, ಕೆಳಗಡೆ ಗೋಲ್ಡ್ ಬೀಡ್ಸ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಇದೆಲ್ಲ ಸ್ಟೇಟಸ್ ನೋಡಿ ತೊಗೊಂಡಿರೋದು. ನಾನು ಎವ್ರಿ ಡೇ ಒಂದೊಂದು ಥರ, ಒಂದೊಂದು ದಿನ ಬ್ಯಾಂಗಲ್ಸು, ಒಂದೊಂದು ದಿನ ಶಾರ್ಟ್ ಚೈನ್ಸು, ಒಂದೊಂದು ದಿನ ಈ ಥರ ನೆಕ್ಲೆಸ್ಗಳು, ಲಾಂಗ್ ಹಾರಗಳು ಎಲ್ಲನೂ ಒಂದೊಂದು ದಿನ ಒಂದೊಂದು ಥರದ ಸ್ಟೇಟಸ್ಸಿಗೆ ಹಾಕ್ತಾ ಇರ್ತೀನಿ. ಸೊ ನಿಮಗೂ ಸ್ಟೇಟಸ್ ಬರಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಲ್ಲ, ಆ ನಂಬರ್ನ ಸೇವ್ ಮಾಡಿಕೊಂಡು ನೀವು ನನಗೆ ಮೆಸೇಜ್ ಮಾಡಿ. ಮೆಸೇಜ್ ಮಾಡಿದಾಗ ನಾನು ಸೇವ್ ಮಾಡ್ಕೊತೀನಿ ನಿಮ್ಮ ನಂಬರ್ನ. ಆವಾಗ ನಿಮಗೆ ಎಲ್ಲ ಸ್ಟೇಟಸ್ಸು ಬರುತ್ತೆ, ದಿನಾನು ನೋಡ್ಬೋದು. ನೀವು ಯಾವುದಾದ್ರೂ ಬುಕ್ ಮಾಡಬೇಕು ಅಂತಂದರೆ ಪಟ್ ಅಂತ ಬುಕ್ ಮಾಡ್ಕೋಬೋದು. ನೆಕ್ಸ್ಟ್ ಒನ್ ಬಂದು ಇದು ಶಾರ್ಟು ಬೀಡ್ಸು. ಸೊ ಇದು ನೋಡಿ, ಇದು ಲಾಸ್ಟ್ ವಿಡಿಯೋದಿಂದ ಸ್ವಲ್ಪ ಚೆನ್ನಾಗಿ ಟ್ರೆಂಡ್ ಆಗಿದೆ. ಇದು ಹಿಂಗೆ ಇಟ್ಕೊಂಡ್ರೆ ಗೊತ್ತಾಗಲ್ಲ, ಹಾಕಿದಾಗ ಇದು ಸರಿಯಾಗಿ ಕುತ್ಕೊಳ್ಳುತ್ತೆ. ಸೊ ಇದು ನೋಡಿ ಈ ಥರ ಕಾಣಿಸುತ್ತೆ. ನಾವು ಕೈಯಲ್ಲಿ ಇಟ್ಕೊಂಡಾಗ ಮೇಲೆ ಕೆಳಗೆ ಆಗಿರುತ್ತೆ.
ಟೈಟಾಗಿ ಎಣ್ಸಿದ್ದೀನಿ. ಯಾಕಂತಂದರೆ ಒಂದು ಸ್ವಲ್ಪ ದಿನ ಹಾಕಿದ ತಕ್ಷಣ ಫುಲ್ ಲೂಸ್ ಆಗಿಬಿಟ್ಟು ಇಲ್ಲೆಲ್ಲ ದಾರ ಕಾಣಿಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಈ ಥರ ಡಿಫ್ರೆಂಟಾಗಿ ಹಾಕ್ಸಿದ್ದೀನಿ. ಡಿಫ್ರೆಂಟಾಗಲ್ಲ, ನಾರ್ಮಲಾಗಿ ಹಾಕ್ಸಿದ್ದೀನಿ. ಸ್ವಲ್ಪ ಟೈಟಾಗಿ ಹೆಣ್ದಿದ್ದಾರೆ ಅಷ್ಟೇ, ಯಾಕಂದರೆ ಆಮೇಲೆ ಲೂಸ್ ಆದರೆ ಇಲ್ಲೊಂಥರ ಆಡಾಗಿ ಕಾಣಿಸುತ್ತೆ. ಹಾಗಾಗಿ ಈ ಥರ ಇದೆ. ಸೊ ಇದೇ ಥರದ್ರಲ್ಲೇ ಇನ್ನೆರಡು ಆರ್ಡರ್ ಆಗಿತ್ತು. ಸೊ ಇದೊಂಥರ ಬಡ್ಜೆಟ್ ಫ್ರೆಂಡ್ಲಿ ಸರ. ಸೊ ಹಂಗಾಗಿ ತುಂಬ ಜನ ಇದನ್ನ ತೊಗೊಳ್ತಾ ಇದ್ದಾರೆ. ಸೊ ನೋಡಿ, ಹಿಂಗಿದ್ದಾಗ ಹಿಂಗೆ ಮೇಲೆ ಎತ್ಕೊಂಡಂಗೆ ಅನಿಸುತ್ತೆ, ಹಾಕ್ಕೊಂಡಾಗ ನೀಟಾಗಿ ಕೂತ್ಕೊಳ್ಳುತ್ತೆ ಈ ಥರ. ಇಲ್ಲ ಅಂತಂದರೆ ಫುಲ್ ಲೂಸ್ ಮಾಡಿಬಿಟ್ರೆ ಇಲ್ಲೆಲ್ಲ ಗ್ಯಾಪ್ ಕಾಣಿಸುತ್ತೆ. ಸೊ ನಿಮಗೂ ಯಾರಿಗಾದ್ರೂ ಬೇಕು ಅಂತಂದರೆ ಆರ್ಡರ್ ಮಾಡ್ಬೋದು. ಸೊ ಇದು ಡಾರ್ಕ್ ಪಿಂಕ್ ಕಲರು, ಮೆರೂನ್ ಕಲರು ಎಲ್ಲದೂ ತುಂಬ ಚೆನ್ನಾಗಿ ಕಾಣುತ್ತೆ. ಮೆರೂನ್ ಅಂತೂ ತುಂಬ ಚೆನ್ನಾಗಿರುತ್ತೆ ಕಲರು. ಸೊ ನನ್ನ ಹತ್ರ ಒಂದು ಮೆರೂನ್ ಇದೆ ಈ ಥರದ್ದು ಗೋಲ್ಡಲ್ಲಿ, ಅಂದರೆ ನಮ್ಮ ಅತ್ತೆದು. ಸೊ ನೆಕ್ಸ್ಟ್ ಒಂದು ತೋರಿಸ್ತೀನಿ. ನೆಕ್ಸ್ಟ್ ಒಂದು ಬಂದು ಗಂಡ ಬೇರುಂಡ. ಇದಂತೂ ತುಂಬ ಮತ್ತೆ ಟ್ರೆಂಡ್ ಆಗಿಬಿಟ್ಟಿದೆ ಇವಾಗ. ಸ್ವಲ್ಪ ದಿನ ಇರಲಿಲ್ಲ, ಇವಾಗ ಮತ್ತೆ ಟ್ರೆಂಡ್ ಆಗಿದೆ ನೋಡಿ. ಗಂಡ ಬೇರುಂಡ ಡಿಸೈನ್ ಇದು. ಇದು ವೈಟ್ ಇದೆಯಲ್ಲ, ಅದಕ್ಕೆ ಅಷ್ಟಾಗಿ ಇದಕ್ಕೆ ಗೊತ್ತಾಗ್ತಾ ಇಲ್ಲ. ಯಾವ್ದಾದ್ರು ಡಾರ್ಕ್ ಡ್ರೆಸ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಡಾರ್ಕ್ದು ಇಲ್ಲ ಥರದಲ್ಲಿ ಏನೂ ಇಲ್ಲ, ತೋರಿಸೋಣ ಅಂದರೆ ತುಂಬ ಚೆನ್ನಾಗಿದೆ ಇದು. ಸೊ ಇದೇ ಥರದ್ದು ಇನ್ನೂ ಒಂದು ಆರ್ಡರ್ ಆಗಿತ್ತು. ಸೊ ಇದು ಒಂದು ಎರಡು ಆರ್ಡರ್ ಆಗಿತ್ತು. ಇವಾಗ ಮತ್ತೆ ಸ್ಟಾರ್ಟಿಂಗಲ್ಲಿತ್ತು ಈ ಟ್ರೆಂಡು, ಸ್ವಲ್ಪ ದಿನ ಮಧ್ಯದಲ್ಲಿ ಇರಲಿಲ್ಲ, ಇವಾಗ ಮತ್ತೆ ಟ್ರೆಂಡ್ ಆಗಿಬಿಟ್ಟಿದೆ. ನಾನು ತೋರಿಸಿ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ಇದೇ ಥರದ ಗ್ರೀನು, ಮೆರೂನು, ಪಿಂಕು ಎಲ್ಲ ಜಾಸ್ತಿ ಮಾಡಿಸ್ಕೊಂಡಿದ್ದಾರೆ. ಪಿಂಕ್ ಆದರೆ ಪರ್ಲ್ಗಿಂತ ಕಾಸ್ಟ್ಲಿ ಆಗುತ್ತೆ. ಪಿಂಕ್ ರೂಬಿ ಬರುತ್ತಲ್ಲ, ಅದು ಜಾಸ್ತಿ ದುಡ್ಡು. ಇದೆರಡು ಸೆಟ್ ಥರನೂ ಚೆನ್ನಾಗಿದೆ, ಸಿಂಪಲ್ಲಾಗಿ ಹಾಕ್ಕೊಳ್ಳೋಕ್ಕೆ. ನನ್ನ ರೂಮಲ್ಲಿ ವಿಡಿಯೋ ಮಾಡೋಕ್ಕೆ ಕುತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಹಂಗೆ ಸೀರೆಗಳು ಜೋಡಿಸಿದ್ದೀನಿ. ಮತ್ತು ಹೊಸ ಸ್ಟಾಕ್ಸ್ ಬಂದಿದೆ, ನಾಳೆ ವಿಡಿಯೋ ಮಾಡ್ತೀನಿ ಎಲ್ಲದೂ. ಲಾಸ್ಟ್ ಟೈಮ್ ಮಾಡಿದ್ದು ಆಲ್ಮೋಸ್ಟ್ ಎಲ್ಲ ಖಾಲಿಯಾಗಿದೆ. ತುಂಬ ಜನ ಒಂದು 10 ಪೀಸು, 7 ಪೀಸು, 8 ಪೀಸ್ ಹಂಗೆ ತೊಗೊಬಿಟ್ರು ಈ ಸಲ. ಸೊ ನೆಕ್ಸ್ಟ್ ಒಂದು ತೋರಿಸ್ತೀನಿ. ಆಮೇಲೆ ಪರ್ಲು ಅಷ್ಟೇ, ನಾನು ಕ್ರೀಮ್ ಕಲರ್ ಪರ್ಲ್ ಯೂಸ್ ಮಾಡೋದು. ನಿಮ್ಗೇನಾದರೂ ಪ್ಲೇನ್ ಅಲ್ಲ, ಈ ಕಲರ್ ವೈಟ್ ಕಲರ್ ಬೇಕು ಅಂತಂದರೆ ನೀವು ನನಗೆ ಹೇಳಿ. ಯಾಕಂದರೆ ವೈಟ್ ಹಾಕ್ಸಿದ್ರೆ ಒಂಥರ ಮಣಿ ಸರ್ದಂಗೆ ಅನಿಸುತ್ತೆ, ಪರ್ಲ್ ಹಾರದ ಥರ ಅನಿಸಲ್ಲ. ಹಾಗಾಗಿ ನಾನು ಕ್ರೀಮ್ ಕಲರ್ ಯೂಸ್ ಮಾಡ್ತೀನಿ. ಎಸ್ಪೆಷಲಿ ಈ ಥರ ಸರಗಳಿಗೆಲ್ಲ ಚೆನ್ನಾಗಿ ಕಾಣಲ್ಲ. ನಿಮಗೇನಾದರೂ ಅದೇ ಬೇಕು ಪರ್ಟಿಕ್ಯುಲರಾಗಿ ಅಂತಂದರೆ ನಂಗೆ ಹೇಳ್ಬೋದು. ನೆಕ್ಸ್ಟ್ ಒನ್ನು ಲಕ್ಷ್ಮಿ. ಇದಕ್ಕೆ ಮೆರೂನ್ ಕಲರ್ ಬೀಡ್ಸ್ ಹಾಕ್ಸಿದ್ದೀನಿ. ನಾನು ಸ್ಟಾರ್ಟಿಂಗ್ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಮೆರೂನ್ ಎಷ್ಟು ಜನ ಬರೀ ಮೆರೂನೇ ತಗೋತಾಯಿದ್ರು. ನಾನು ಬೇರೆ ಕಲರ್ ಯಾರೂ ತಗೊಳ್ಳೋದೇ ಇಲ್ವಲ್ಲ ಅಂತ ಅನ್ಕೊತಾ ಇದ್ದೆ. ಆಮೇಲೆ ನೆಕ್ಸ್ಟು ಗ್ರೀನ್ ಮಾಡಿಸ್ದೆ. ಗ್ರೀನ್ ಮಾಡಿಸಿದ್ಮೇಲೆ ಎಲ್ಲ ಬರೀ ಗ್ರೀನ್ ತಗೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಸೊ ಹಾಕೋಬೇಕಾದ್ರೇ ನೀವು ಕರೆಕ್ಟಾಗಿ ನೋಡಿ ಹಾಕ್ಕೋಬೇಕು. ಏನು ಗೊತ್ತಾ, ಇಲ್ಲ ಹಾಕ್ಕೊಂಡಾದಮೇಲೆ ನೀವು ಹೊರಗಡೆ ಎಲ್ಲ ಹೋದಾಗ ಇಲ್ಲೆಲ್ಲ ಮಡಿಸ್ಕೊಂಡಿದ್ರೆ ಹಾಗೆ ಹಾಕ್ಕೊಂಡಿದ್ರೆ ಅದು ಚೆನ್ನಾಗೇ ಕಾಣಲ್ಲ. ಸೊ ಅದಕ್ಕೇ ಹಾಕ್ಕೊಳ್ಬೇಕಾದ್ರೇ ನೀಟಾಗಿ ನೋಡಿ ಎಲ್ಲೆಲ್ಲಿ ಇದಾಗಿದೆ ಅದನ್ನು ನೀಟಾಗಿ ಸರಿ ಮಾಡಿಕೊಂಡ್ರೆ ನೀಟಾಗಿ ಕಾಣಿಸುತ್ತೆ. ನೋಡಿ ಮೆರೂನ್ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೈಲೈಟಾಗಿ. ಅದು ಲೈಟ್ ಕಲರ್ಸ್ ಮೇಲೆ ಹಾಕಿದ್ರಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೆರಡು ನೋಡಿ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಾಯಿದೆ ಅಂತ. ನೆಕ್ಸ್ಟ್ ಯಾರು ಟ್ರೈ ಮಾಡಿ ಇದ್ರ ಜೊತೆ ಮ್ಯಾಚ್ ಮಾಡಿ ಹಾಕ್ಕೊಳ್ಳೋಕ್ಕೆ. ಸೊ ನೆಕ್ಸ್ಟ್ ಒಂದು ತೋರಿಸ್ತೀನಿ. ನಾನೊಂಥರ ಬಾಯ್ಬಡ್ಕಿ ಥರ ಮಾತಾಡ್ತಾನೇ ಇರ್ತೀನಿ, ಫಾಸ್ಟಾಗಿ ತೋರಿಸೋಣ ಅಂತ ಬಂದಿರ್ತೀನಿ. ನಾನೇನು ಬಾಯ್ಬಡ್ಕಿ ಅಲ್ಲ, ಮಾತಾಡ್ತೀನಿ, ಆದರೆ ಸ್ವಲ್ಪ ಪುಕ್ಲಿ. ಸೊ ಇದು ನೋಡಿ ಕಾಸಿನ ಸರ. ಲಾಸ್ಟ್ ಟೈಮ್ ಮಾಡಿಸಿದ್ನಲ್ಲ ಕಾಸಿನ ಸರ, ಅದರಲ್ಲಿ 25 ಕಾಸೇನೋ ಇತ್ತು. ಇದರಲ್ಲಿ ಒಂದು 2 ಎಕ್ಸ್ಟ್ರಾ ಇದೆ. 3, 4, 5, 6, 7, 8, 9, 10, 13, 14, 15, 16, 17, 18, 19, 20, 21, 22, 23, 24, 25, 27 ಇದ್ದಾವೆ ಇದರಲ್ಲಿ.
ಸೊ ಕಸ್ಟಮರ್ ಹೇಳಿದರು 2 ಕಾಸು ಜಾಸ್ತಿ ಹಾಕ್ಸಿ ಅಂತ. ಸೊ ನೋಡಿ, ಇದಂತೂ ಒಂಥರ ಹಳೆ ಕಾಲದಲ್ಲೆಲ್ಲ ಕಾಸು ಹಾಕೋತಾ ಇದ್ರಲ್ಲ ಅದೇ ಥರನೇ ಫೀಲ್ ಕೊಡುತ್ತೆ. ಈ ಬ್ಲ್ಯಾಕ್ ಥ್ರೆಡ್ಡಲ್ಲಿ ಹೆಣ್ಸಿರೋದು. ಇದನ್ನ ಲೆಂತು ಮಾಡ್ಕೋಬೋದು ಎಲ್ಲ ಕಾಸು ಕಾಣಿಸ್ಬೇಕು ಅಂದರೆ. ಸೊ ಈ ಥರ ಇಷ್ಟು ಲೆಂತ್ ಬರುತ್ತೆ. ಲಾಸ್ಟ್ ಟೈಮ್ ಮಾಡಿಸಿದ್ದು ಇದಕ್ಕಿಂತ ಒಂಚೂರು ಶಾರ್ಟ್ ಇತ್ತು, ಇದು ಸ್ವಲ್ಪ ಲೆಂತ್ ಇದೆ. ಬಟ್ ಸಖತ್ತಾಗಿದೆ ಇದು ಕಾಸಿನ ಸರ. ನಾನೇ ಸುಮಾರು ಸೇಲ್ ಮಾಡಿದ್ದೀನಿ, ಒಂದೊಂದು ವೀಡಿಯೋ ಮಾಡಿಲ್ಲ. ಇವತ್ತು ವೀಡಿಯೋ ಮಾಡೋದ್ರಲ್ಲಿ ಸಿಕ್ಕಿದೆ ಈ ಕಾಸಿನ ಸರ. ಈ ಕಾಸಿನ ಸರನೇ ಲಕ್ಕಿ. ಸೊ ನೆಕ್ಸ್ಟ್ ಬಂದು ತೋರಿಸ್ತೀನಿ. ಸೊ ನಿಮಗೂ ಬೇಕು ಅಂತಂದರೆ ಆರ್ಡರ್ ಮಾಡ್ಬೋದು, ಸಿಗುತ್ತೆ. ಸೊ ಕಾಸು ಏನಾದರೂ ಡಿಫ್ರೆನ್ಸ್ ಆಗುತ್ತೆ ಅಷ್ಟೇ. ಒಂದೊಂದು ಟೈಮ್ ಒಂದೊಂದು ಥರ ಕಾಸು ಬರುತ್ತೆ. ಸೊ ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. 1-3 ಹೊಸ ನೆಕ್ಲೇಸಸ್ ಬಂದಿದೆ. ಇದೆಲ್ಲ ಸ್ಟಾಕಲ್ಲಿರೋದು, ನೀವು ಆರ್ಡರ್ ಮಾಡ್ಬೋದು. ಈ ವಿಡಿಯೋ ನೋಡಿದ ತಕ್ಷಣ ಪಟ್ಟಂತ ಆರ್ಡರ್ ಮಾಡಿಕೊಂಡ್ರೆ ಸಿಗುತ್ತೆ. ನಾನು ಪ್ರತಿ ಸಲ ವಿಡಿಯೋ ಮಾಡಿದಾಗಲೂ ನೆಕ್ಸ್ಟ್ ಡೇ ಕೇಳ್ತಾ ಇರ್ತೀರಾ. ನೆಕ್ಸ್ಟ್ ಡೇ ಅಂದರೆ ಸಿಗಲ್ಲ. 20 ಗ್ರಾಮ್ಸ್ ಅಷ್ಟೇ ಜಸ್ಟ್ ಇದು. ಬಟ್ ನೋಡೋಕ್ಕೆ ತುಂಬ ದೊಡ್ಡದ ಥರ ಅನಿಸುತ್ತೆ. ಸೊ ಲಾಸ್ಟ್ ಟೈಮ್ ಎಲ್ಲ ತರಿಸಿದಾಗ ಮತ್ತೆ ತರಿಸಿ ಅಂತ ಕೇಳ್ತಾನೆ ಇದ್ರಿ. ಇದು ಬರೋದು ರೇರು, ಅಂದರೆ ಬರುತ್ತೆ ಬಟ್ ವೆಯ್ಟ್ ಜಾಸ್ತಿ ಇರೋದು ಬರುತ್ತೆ. ಬಟ್ ಲೈಟ್ ವೆಯ್ಟಲ್ಲಿ ಇವಾಗ ಸ್ವಲ್ಪ ತರಿಸೋದು ಕಡಿಮೆ, ಹಂಗಾಗಿ ಹೇಳ್ತಾ ಇದ್ದೀನಿ. ಸೊ ಯಾರಿಗಾದರೂ ಬೇಕು ಅಂತ ಅಂದರೆ ಬೇಗ ಆರ್ಡರ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ ತಕ್ಷಣ. ಒಂದಷ್ಟು ಜನ ನೆಕ್ಸ್ಟ್ ಟೈಮ್ ಬಂದ ತಕ್ಷಣ ಫೋಟೋ ಕಳಿಸಿ ಅಂತ ಹೇಳಿದರೆ, ಬಟ್ ಅದು ಯಾರು ಅಂತಲೇ ಗೊತ್ತಾಗ್ತಾ ಇಲ್ಲ, ಅಷ್ಟು ಮೆಸೇಜಸ್ಸು. ಸೊ ಇದು ಜಸ್ಟು 20.5 ಗ್ರಾಮ್ಸ್ ಇದೆ. ಬಟ್ ನೋಡೋಕ್ಕೆ ತುಂಬ ದೊಡ್ಡದೇನೋ ಅಂತ ಅನಿಸುತ್ತೆ. ಬಟ್ ಜಸ್ಟ್ 20.5 ಗ್ರಾಮ್ಸ್ ಇದೆ. ಗಂಡ ಬೇರುಂಡ ಗ್ರೀನ್ ಕಲರ್ ಸ್ಟೋನ್ಸ್ ಬಂದಿದೆ. ಇದೇನಾದರೂ ಹತ್ತಿರದಿಂದ ನೋಡಬೇಕು ಅಂತ ಅಂದರೆ ಪಿಕ್ಸ್ ಕೇಳಿ ಕಳಿಸ್ತೀವಿ. ಬೇರೆದ್ರದ್ದೆಲ್ಲ ಪಿಕ್ಸ್ ಕೇಳಬೇಡಿ, ಇದು ಸೇಲ್ ಮಾಡೋದಲ್ವ, ಸ್ಟಾಕ್ ಇರೋದಲ್ವ. ಸೊ ಹಾಗಾಗಿ ಇದನ್ನು ಕಳಿಸ್ತೀನಿ. ಬಟ್ ಬೇರೆದೆಲ್ಲ ಇಲ್ಲೇ ನಾನು ಹತ್ತಿರದಿಂದ ಎಲ್ಲ ತೋರಿಸಿರ್ತೀನಿ. ಹಾಗಾಗಿ ಫೋಟೋಸ್ನ ಕೇಳಬೇಡಿ, ಫುಲ್ ಕಷ್ಟ. ಯಾಕಂದರೆ ಫೋಟೋಸ್ ಕೇಳಿದ್ರೂ ನನ್ನ ಹತ್ರ ಇರೋಲ್ಲ. ನಾನು ಇವಾಗ ವೀಡಿಯೋ ಮಾಡಿದ ತಕ್ಷಣ ಪಟ್ಟಂತ ಇವೆಲ್ಲ ಕೊರಿಯರ್ ಆಗಿಬಿಡುತ್ತೆ. ಹಾಗಾಗಿ ಫೋಟೋಸ್ ನನ್ನ ಹತ್ರ ಇರೋಲ್ಲ. ಸೊ ಇದು ನೋಡಿ, ಕೆಳಗಡೆ ಗೋಲ್ಡ್ ಬೀಡ್ಸು ಲಕ್ಷ್ಮಿ ಬಂದಿದೆ ಇದಕ್ಕೆ. ಸೊ ಇದು ಜಸ್ಟ್ ನಿಮಗೆ 18 ಗ್ರಾಮ್ಸ್ ಅಷ್ಟೇ. ಇದು 18 ಗ್ರಾಮ್ಸು, 20 ಗ್ರಾಮ್ಸು, 20.5 ಗ್ರಾಮ್ಸು. ಇನ್ನೊಂದು ಬಂದಿದೆ. ಇದು ಎಷ್ಟು ತರಿಸಿದ್ರೂ ಎಷ್ಟು ಬೇಗ ಸೇಲ್ ಆಗಿಬಿಡುತ್ತೆ ಗೊತ್ತಾ, ಲಕ್ಷ್ಮಿ ಇದು. ಸೊ ಇದು 25 ಗ್ರಾಮ್ಸ್ ಇದೆ. ಟೋಟಲ್ 4 ನೆಕ್ಲೇಸಸ್ ಇದೆ. ಬೇಗ ಆರ್ಡರ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಖಾಲಿ ಆಗಿಬಿಡುತ್ತೆ. ಮತ್ತು ನೆಕ್ಸ್ಟ್ ಒಬ್ಬರು 4 ಲೇಯರ್ ಲಾಂಗ್ ಹಾರ ಆರ್ಡರ್ ಮಾಡಿದರು. ಲಾಸ್ಟ್ ವಿಡಿಯೋದಲ್ಲಿ ನೋಡಿಬಿಟ್ಟು ಆರ್ಡರ್ ಮಾಡಿದ್ದು, ಸೇಮ್ ಟು ಸೇಮ್ ಬೇಕು ಅಂತ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಲಾಂಗ್ ಹಾರ. ಸ್ಯಾರಿ ಎಲ್ಲ ಹಾಕಿದಾಗ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸೊ ಕಾಣಿಸ್ತಾ ಇದೆ ಅಲ್ವಾ. ಸೊ ಇದರಲ್ಲಿ ನಿಮಗೆ ಪಿಕಾಕ್, ಲಕ್ಷ್ಮಿ ಮತ್ತು ಎಲಿಫೆಂಟ್ ಡಿಸೈನ್ ಇದೆ. ಮಾಪ್ ಬಂದು ಪಿಕಾಕ್ ಮಾಪ್ಸ್ ಬಂದಿದೆ. ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇದು ಸ್ಯಾರಿಗೆಲ್ಲ ಹಾಕಿದ್ರೆ ನೀವೇ ಹೈಲೈಟ್. ಇದಕ್ಕೆ ಯಾವುದಾದ್ರೂ ನೆಕ್ಲೆಸ್ ಹಾಕ್ಬಿಟ್ರೆ, ಸೊ ಇದಕ್ಕೆ ನೋಡಿ ಇದನ್ನು ಹಾಕ್ಕೊಂಡ್ರೆ ಮ್ಯಾಚ್ ಆಗುತ್ತೆ. ಇದರಲ್ಲೂ ಗ್ರೀನ್ ಇದೆಯಲ್ಲ, ವಾವ್, ಇದೆರಡು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಾಕ್ಕೊಂಡೇ ತೋರಿಸ್ತೀನಿ. ನಾನು ನಿಮಗೋಸ್ಕರ ವಿಡಿಯೋ ಮಾಡೋಕ್ಕೆ ನಾನು ಎಷ್ಟು ಕೂದಲುಗಳನ್ನ ದಾನ ಮಾಡಿದ್ದೀನಿ ಗೊತ್ತಾ. ಇದನ್ನು ಹಾಕಬೇಕಾದ್ರೆ ಹಿಂದೆ ಅಡ್ಜಸ್ಟ್ಮೆಂಟ್ ಇರುತ್ತಲ್ಲ, ಎಷ್ಟು ಕೂದಲು ಸಿಗಾಕೊಂಡು ಎಷ್ಟು ಕೂದಲು ಕಿತ್ತೋಗುತ್ತೆ ಗೊತ್ತಾ. ಸೊ ನೋಡಿ, ಇದರಲ್ಲಿ ಗ್ರೀನ್ ಇದೆಯಲ್ವಾ, ಹಂಗಾಗಿ ಇದೆರಡು ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿದೆ. ಸೊ ನೋಡಿ, ಇದನ್ನೆರಡನ್ನೂ ಹಾಕ್ಕೊಂಡು ಸ್ಯಾರಿ ಹಾಕೋಬಿಟ್ರೆ ಎಲ್ಲ ನಿಮ್ಮನ್ನೇ ನೋಡ್ತಾ ಇರ್ತಾರೆ ಮದುವೆ ಫಂಕ್ಷನ್ ಎಲ್ಲರೂ ಹೋದರೆ. ಓಕೆನಾ, ನಿಜವಾಗ್ಲೂ ನಾನು ಹೇಳ್ತಾ ಇರೋದು. ಇದು ಒಬ್ಬರು ಕಸ್ಟಮರ್ ಆರ್ಡರ್ ಮಾಡಿದರು. ಇದು ಮತ್ತು ಒಂದು ಬ್ಯಾಕ್ ಹುಕ್ ಆರ್ಡರ್ ಮಾಡಿದರು ಇದ್ರ ಜೊತೆಗೆ. ಸೇಮ್ ಗೋಲ್ಡ್ ಥರನೇ ಅನಿಸುತ್ತೆ. ಸೊ ಇದನ್ನು ಇವತ್ತು ಕೊರಿಯರ್ ಮಾಡಬೇಕು. ಲಾಸ್ಟ್ ವೀಕ್ ನಾನು ವಿಡಿಯೋ ಮಾಡಿದ್ದು ಎಷ್ಟು ರೆಸ್ಪಾನ್ಸ್ ಸಿಕ್ತು ಅಂತಂದರೆ, ಲಾಂಗ್ ಹಾರಗಳಿಗಾಗಿ, ಚೋಕರ್ಗಾಗಲಿ ಎಲ್ಲದಕ್ಕೂ. ಸೊ ಈ ಥರ ಚೋಕರ್ ಈಗಿಲ್ಲ, ಮತ್ತೆ ಕೇಳಬೇಡಿ. ಇದು ಕಸ್ಟಮರ್ ತೊಗೊಂಡಿರೋದನ್ನು ತೋರಿಸ್ತಾ ಇದ್ದೀನಿ. ಸೊ ಲಕ್ಷ್ಮಿ ಬಂದು ಇಲ್ಲಿ ಬೀಡ್ಸ್ ಬಂದಿದೆ, ಕಸ್ಟಮರ್ ಆರ್ಡರ್ ಇತ್ತು.
ಮತ್ತು ಕಾಸಿನ ಸರಗಳಂತೂ ಕೇಳದೇ ಬೇಕಾಗಿಲ್ಲ, ಅಷ್ಟು ಜನ ಆರ್ಡರ್ ಕೊಡ್ತಾ ಇರೋದು ಕಾಸಿನ ಸರಕ್ಕೆ. ಶಾರ್ಟ್ ಕಾಸು ಇದು, ಮತ್ತು ಇದಕ್ಕೆ ಬ್ಲ್ಯಾಕ್ ಬೀಡ್ಸ್ ಬಂದಿದೆ. ಬ್ಲ್ಯಾಕ್ ಇರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನೀವೇ ಹತ್ತಿರದಿಂದ ತೋರಿಸ್ತೀನಿ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಕತ್ತಿಗೆ. ಇದು ಒಂಥರ ಲುಕ್ ಕೊಡುತ್ತೆ. ಒಂಥರ ಯಾವ ಥರ ಲುಕ್ ಅಂತ ಅಂದರೆ ಹಳೆ ಕಾಲದ ಲುಕ್ಕು. ಹಳೆ ಕಾಲದಲ್ಲಿ ಈ ಥರ ಕಾಸಿನ ಸರ ಎಲ್ಲ ಜಾಸ್ತಿ ಮಾಡಿಸ್ಕೊಳ್ತಾಯಿದ್ರು. ನಂಗೆ ಗೋಲ್ಡಲ್ಲಿ ಮಾಡಿಸ್ಕೋಬೇಕು ಕಾಸಿನ ಸರ ಅಂತ ತುಂಬ ಆಸೆ ಇತ್ತಾಯ್ತಾ. ಸ್ವಲ್ಪ ದುಡ್ಡೆಲ್ಲನೂ ಸೇವ್ ಮಾಡ್ಕೊಂಡಿದ್ರೆ ಒಂದೇ ಸಲ ದುಡ್ಡು ಗೋಲ್ಡಿಂದು ಜಾಸ್ತಿ ಆಗೋಯ್ತು. ಆಮೇಲೆ ಸುಮ್ಮನೆ ಮಾಡಿಸ್ಕೊಂಡು ಆಮೇಲೆ ಒಂದು 2 ಸತಿ ಹಾಕಿದ ತಕ್ಷಣ ನನಗೆ ಜ್ಯುವೆಲ್ರಿ ಎಲ್ಲ ಬೇಜಾರಾಗೋಗ್ಬಿಡುತ್ತೆ, ಬೇರೆ ಥರದ್ದು ಬೇಕು ಅಂತ ಅನಿಸುತ್ತೆ. ಸುಮ್ಮನೆ ಯಾಕೆ ಅಂತ ಅಂದ್ಬಿಟ್ಟು ಮಾಡಿಸ್ಕೊಳ್ಳೇ ಇಲ್ಲ. ಅದಕ್ಕೆ ಸಿಲ್ವರ್ದನ್ನೇ ಮಾಡಿಸ್ಕೊಂಡೆ, ಸಿಲ್ವರ್ದನ್ನೇ ಹಾಕ್ಕೊಳ್ಳೋಣ ಅಂತ. ಬೇಜಾರಾದರೆ ಬೇರೆ ತಗೊಂಡು ಹಾಕೋಬೋದು ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಒನ್ ಬಂದು ಇದು ಗ್ರೀನ್ ಕಲರ್. ಇದು ಅಷ್ಟೇ ಎಷ್ಟು ಸೇಲ್ ಮಾಡಿದ್ದೀನಿ ಅಂದರೆ ನನಗೆ ಲೆಕ್ಕನೇ ಗೊತ್ತಿಲ್ಲ. ಇದು ಒಂಥರ ಯುನೀಕಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ. ಹಾಗೆ ನೋಡಿದ್ರೆ ಗೊತ್ತೇ ಆಗಲ್ಲ ಇದು ಇಷ್ಟು ಚೆನ್ನಾಗಿ ಕಾಣಿಸುತ್ತಾ ಅಂತ ಅಂದ್ಬಿಟ್ಟು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸೀರಿಯಸ್ಸಾಗಿ ಇದು ಒಂದು ಹಾಕ್ಕೊಂಡ್ರೆ ಸಾಕು, ನೀವೇ ಹೈಲೈಟಾಗಿ ಕಾಣಿಸ್ತಾ ಇರ್ತೀರ. ಸಿಂಪಲ್ ಫಂಕ್ಷನ್ಗೂ ಹಾಕ್ಬೋದು, ದೊಡ್ಡ ದೊಡ್ಡ ಫಂಕ್ಷನ್ಸ್ಗೂ ಹಾಕ್ಬೋದು. ಇದ್ರ ಜೊತೆಗೆ ನೆಕ್ಲೆಸ್ ಹಾಕಿದ್ರು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಇದು 2 ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತಂತ. ಸೊ ಈ ಥರದ್ದು ಅವೈಲಬಲ್ ಇದೆ. ಹಾಗಾಗಿ ನಾನು ಮಾಪ್ಸ್ ಎಲ್ಲನೂ ನಾನೇ ರೆಡಿ ಮಾಡಿಸ್ಬಿಟ್ಟಿದ್ದೀನಿ. ಈ ಥರದ್ದು ಜಾಸ್ತಿ ಆರ್ಡರ್ಸ್ ಬರುತ್ತೆ ಅಂತ ಗೊತ್ತಾಗಿನೇ. ಗ್ರೀನ್ ಕಲರ್ ಬರುತ್ತೆ ಇದು. ಸೊ ಇದರಲ್ಲಿ ಇನ್ನೊಂದಿದೆ ಆರ್ಡರ್ದು. ಇದೆಲ್ಲ ಆರ್ಡರ್ ಆಗಿರೋವಂಥ ಜ್ಯುವೆಲ್ರಿಗಳೇ. ನೆಕ್ಲೆಸ್ ಮಾತ್ರ ನಿಮಗೆ ಸ್ಟಾಕಲ್ಲಿದೆ, ಬೇಕು ಅಂದರೆ ಸಿಗುತ್ತೆ. ಈ ಥರ ಗ್ರೀನ್ ಕಲರು ಕೂಡ ಅಷ್ಟೇ ಸಿಗುತ್ತೆ ನಿಮಗೆ. ಒಂದು ದಿನದಲ್ಲೇ ರೆಡಿ ಮಾಡಿಸಿ ಕೊಟ್ಬಿಡ್ತೀವಿ ನಿಮಗೆ. ಈ ಬೀಡ್ಸು ಎಲ್ಲದೂ ಕೂಡ ಕಾಸ್ಟ್ಲಿದೆ ಹಾಕ್ಸಿರೋದು, ಒರಿಜಿನಲ್ ಬೀಡ್ಸೇ. ಬೀಡ್ಸ್ ಎಲ್ಲ ಏನು ಬೆಳ್ಳಗಾಗಲ್ಲ. ಒಬ್ಬೊಬ್ರು ಡೌಟ್ ಕೇಳ್ತಾ ಇರ್ತೀರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಒನ್ ಬಂದು ಗ್ರೀನ್ ಕಲರ್ ಲಾಂಗ್ ಹಾರ. ಸೊ ಇನ್ನೂ ಬೆಳ್ಳಿ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ಇವಾಗ ಕಡಿಮೆ ಇದ್ದಾಗಲೇ ತಗೋಬಿಡಿ. ಹಬ್ಬ ಬರ್ತಾ ಇದೆ, ಹಬ್ಬದ ಹತ್ರ ಇನ್ನೂ ಜಾಸ್ತಿ ಆಗ್ಬೋದು. ಸೊ ನೋಡಿ ಇದು ತುಂಬ ಚೆನ್ನಾಗಿದೆ. ಗ್ರೀನ್ ಕಲರ್ ಲಾಂಗ್ ಹಾರ. ಇದು ಕೂಡ ಅಷ್ಟೇ ಲಾಸ್ಟ್ ವಿಡಿಯೋ ನೋಡೇ ಆರ್ಡರ್ ಮಾಡಿದರು. ಕೆಳಗಡೆ ನಿಮಗೆ ಈ ಥರ ಲಕ್ಷ್ಮಿ ಮತ್ತು ಪಿಕಾಕ್ ಬಂದಿದೆ. ಮಾಪ್ಸ್ ಬಂದು ಪಿಕಾಕ್ ಬಂದಿದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ನೆಕ್ಸ್ಟ್ ಬಂದು ಪರ್ಲ್ದು ಲಾಂಗ್ ಹಾರ. ಎಷ್ಟು ಕ್ಯೂಟಾಗಿದೆ ಗೊತ್ತಾ ಇದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಕಿದಾಗ. ತುಂಬ ಸಿಂಪಲಾಗಿ ಕಾಣಿಸ್ಬೇಕು, ನಮಗೆ ಜಾಸ್ತಿ ಗ್ರ್ಯಾಂಡಾಗಿರೋದೆಲ್ಲ ಬೇಡ ಅಂತ ಅನ್ನೋರು, ಗ್ರ್ಯಾಂಡಾಗೂ ಇರಬೇಕು ಜ್ಯುವೆಲ್ರಿ ಬಟ್ ಸಿಂಪಲಾಗಿ ಕಾಣಿಸ್ಬೇಕು ಅಂತ ಅಂದವರು ಈ ಥರದ್ದನ್ನು ತೊಗೊಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮಾಪ್ ಇದಕ್ಕೆ ಲಕ್ಷ್ಮಿ ಬಂದಿದೆ, ಮತ್ತು ಪೆಂಡೆಂಟಲ್ಲಿ ಲಕ್ಷ್ಮಿ ಮತ್ತು ಪಿಕಾಕ್ ಇದೆ. ಸೊ ಇದು ಕೂಡ ಲಾಸ್ಟ್ ವಿಡಿಯೋದಲ್ಲಿ ನೋಡಿನೇ ಆರ್ಡರ್ ಮಾಡಿದ್ದು. ಹಬ್ಬ ಇದೆಯಲ್ಲ ಹಾಗಾಗಿ ಅಂತ ಅನಿಸುತ್ತೆ, ಎಲ್ಲ ಹಬ್ಬಕ್ಕೆ ಹಾಕ್ಕೊಳ್ಳೋಕ್ಕೆ ಅಂತ. ಸೊ ನೆಕ್ಸ್ಟ್ ಒನ್ ಇನ್ನೂ ಲಾಂಗ್ ಹಾರನೇ ಇನ್ನೂ 3 ಇದೆ. ಸೊ ಮತ್ತೆ ಎಲ್ಲನೂ ಹಾಕಿ ತೋರ್ಸೋಕ್ಕೆ ಹಿಂಸೆ, ಎಲ್ಲನೂ ಒಟ್ಟಿಗೆ ತೋರಿಸ್ಬಿಡ್ತೀನಿ ನೋಡಿ. ಇದು 3 ಲಾಂಗ್ ಹಾರ. ಇದೆಲ್ಲ ಇವಾಗ ಕೊರಿಯರ್ ಮಾಡಬೇಕು. ಬೆಳಗ್ಗೆ ಎಲ್ಲ ಸ್ಯಾರೀಸ್ದೆಲ್ಲ ಮಾಡಾಯಿತು. ಇವಾಗ ಇದನ್ನು ಮಾಡಬೇಕು, ವಿಡಿಯೋ ಮಾಡಬೇಕು ಅಂತಲೇ ಹಾಗೆ ಇಟ್ಕೊಂಡಿದ್ದೆ. ಎಲ್ಲ ಅಡ್ರೆಸ್ ಎಲ್ಲ ಬರೆದಿಟ್ಟಿದ್ದೀನಿ, ಕೊರಿಯರ್ ಮಾಡಬೇಕಷ್ಟೆ. ನೋಡಿ ಎಷ್ಟು ಕ್ಯೂಟಾಗಿದೆ ಅಂತ. ಲಕ್ಷ್ಮಿ ಯಾವಾಗಲೂ ಕ್ಯೂಟೇ, ಬಟ್ ಇದರಲ್ಲಿ ಇನ್ನೂ ಕ್ಯೂಟಾಗಿದೆ. ಇದು ಪಿಕಾಕ್ ಮಾಪ್ಸು, ಎಲ್ಲದರಲ್ಲೂ ಅಷ್ಟೇ ಲಕ್ಷ್ಮಿ, ಎಲಿಫ್ಯಾಂಟ್, ಪಿಕಾಕ್ 3 ಇದೆ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಪೆಂಡೆಂಟ್ ಎಲ್ಲ ಆಲ್ಮೋಸ್ಟ್ ಒಂದು ಸ್ವಲ್ಪ ಡಿಫ್ರೆನ್ಸ್ ಅಷ್ಟೇ. ಸೊ ಒಬ್ಬೊಬ್ಬರು ಸೇಮ್ ಟು ಸೇಮ್ ಡಿಟ್ಟೋ ಬೇಕು ಅಂತ ಅಂದರೆ ನಿಜವಾಗ್ಲೂ ನನ್ನ ಹತ್ರ ಸಿಗಲ್ಲ. ಒಂಚೂರಾದರೂ ಚೇಂಜಸ್ ಇರುತ್ತೆ. ಇದೆರಡು ನೋಡಿ ಪೆಂಡೆಂಟು. ಸೊ ಇದೆರಡು ಆಲ್ಮೋಸ್ಟ್ ಒಂದೇ ಥರ ಇದೆ, ಆದರೆ ಒಂಚೂರು ಒಂದೇ ಥರ ಅಂದರೆ ಡಿಸೈನ್ ಒಂದೇ ಥರ ಇದೆ, ಬಟ್ ಒಂಚೂರು ಡಿಸೈನ್. ಇದರಲ್ಲಿ ಪಿಕಾಕ್ ಬೇರೆ ಥರ ಡಿಸೈನಲ್ಲಿದೆ, ಇದರಲ್ಲೇ ಬೇರೆ ಥರ ಇದೆ ಪಿಕಾಕ್ ಡಿಸೈನು. ಸೊ ಹಾಗೆ ಈ ಥರ ಚೇಂಜಸ್ ಇರುತ್ತೆ ಅಷ್ಟೇ.
ಫುಲ್ ಸರ ಏನು ಚೇಂಜ್ ಥರ ಸಿಗಲ್ಲ ಅಂತಲ್ಲ, ಸೇಮ್ ಟು ಸೇಮ್ ಸಿಗುತ್ತೆ, ಆದರೆ ಒಂಚೂರು ಪಿಕಾಕ್ ಡಿಸೈನು ಇಲ್ಲ ಲಕ್ಷ್ಮಿ ಬೇರೆ ಥರ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತ ಇದು ಒಂದು ಲಾಸ್ಟ್ ಒನ್ನು. ಸೊ ಇದು ಕಸ್ಟಮರ್ ಆರ್ಡರು, ಅವ್ರಿಗೆ ಕೊರಿಯರ್ ಮಾಡಬೇಕು. ಲಾಸ್ಟ್ ವೀಡಿಯೋದಲ್ಲೆಲ್ಲ ತೋರಿಸಿದ್ದೆ ಈ ಥರದ್ದು ಸುಮಾರು ಡಿಸೈನ್ಸ್ ತೊಗೊಂಡಿದ್ದಾರೆ ಇದೇ ಥರದ್ರಲ್ಲೇ. ಪರ್ಲು, ಮೆರೂನು ಚೆನ್ನಾಗಿ ಕಾಣಿಸುತ್ತೆ ಈ ಥರದ್ರಲ್ಲಿ. ನಂದು ಹಳೆ ವೀಡಿಯೋಸಲ್ಲೆಲ್ಲ ಅದೇ ಫುಲ್ ಟ್ರೆಂಡಾಗಿ ಹೋಗ್ಬಿಟ್ಟಿತ್ತು. ಮತ್ತು ಈ ಪೆಂಡೆಂಟ್ಗಳು ತುಂಬ ಹೋಗ್ತಾಯಿದೆ ಗೋಲ್ಡಿಗೆ ಹಾಕ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು, ಸೊ ಹಂಗಾಗಿ ಇದನ್ನು ತುಂಬ ರೀಸ್ಟಾಕ್ ಮಾಡಿದ್ದೀವಿ. ಸೊ ಮೇಲೆ ಇಲ್ಲೊಂದು ಸ್ಟೋನ್ ಬರುತ್ತೆ ಮೆರೂನ್ ಕಲರು. ಸೊ ಇದು ಪರ್ಲು, ಇದರಲ್ಲಿ ಸರನೂ ಮಾಡಿಸ್ಕೊಳ್ಬೋದು. ಸೊ ಯಾರಿಗಾದರೂ ಬೇಕು ಅಂತ ಅಂದರೆ ಆರ್ಡರ್ ಮಾಡ್ಬೋದು. ಇದು ಮತ್ತು ನೆಕ್ಲೆಸ್ಗಳು ನನ್ನ ಹತ್ರ ಸ್ಟಾಕ್ ಇದೆ. ಸೊ ಇದಿಷ್ಟು ಎಲ್ಲನೂ ತೋರಿಸಿದ್ದೀನಿ. ಎಲ್ಲನೂ ತೋರಿಸಾಯಿತು. ಸೊ ಯಾರಿಗೆಲ್ಲ ಬೇಕು ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಕಾಸ್ಟ್ ಜಾಸ್ತಿ ಆಗಿಬಿಡುತ್ತೆ, ಇಲ್ಲ ಏನಾದರೂ ಒಂದು ಆಗುತ್ತೆ ದುಡ್ಡಿದ್ದಾಗ. ಸೊ ಇದಕ್ಕಾದರೂ ನಾರ್ಮಲ್ ಆರ್ಟಿಫಿಷಿಯಲ್ ಸರಕ್ಕೆ ಇನ್ವೆಸ್ಟ್ ಮಾಡೋದು ಬದಲು ಈ ಥರ ಸಿಲ್ವರ್ ಜ್ಯುವೆಲ್ರಿಗೆ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ರೀಸೇಲ್ ವ್ಯಾಲ್ಯೂ ಇರುತ್ತೆ. ನೀವು ಯಾವಾಗ ಬೇಕಾದರೂ ಅದನ್ನ ರಿಟರ್ನ್ ಮಾಡ್ಬೋದು. ಸಿಲ್ವರ್ ರೇಟ್ ಅವತ್ತಿನ ಪ್ರೈಸ್ ಏನಿರುತ್ತೋ ಅದು ನಿಮಗೆ ಕೊಡ್ತಾರೆ, ಇಲ್ಲ ಫ್ಯೂಚರಲ್ಲಿ ನಿಮ್ಮ ಸೊಸೆಗೆ ಎಲ್ಲ ಕೊಡ್ಬೋದು. ನಾನು ಒಂದು ಕಾಸಿನ ಸರ ಮಾಡಿಸ್ಕೊಂಡಿದ್ದೀನಲ್ಲ, ಅದನ್ನು ನಾನು ಹೇಳ್ತಾ ಇರ್ತೀನಿ, ಇದನ್ನು ನನ್ನ ಸೊಸೆ ಕೊಡ್ತೀನಿ ಅಂತ. ನಿನ್ನ ಹತ್ರ ಬೆಳ್ಳಿ ಇಸ್ಕೋತಾಳ ನಿನ್ನ ಸೊಸೆ ಅಂತ. ಇಸ್ಕೋತಾರೆ. ಅವಾಗೆಲ್ಲ ಬೆಳ್ಳಿ ಎಷ್ಟು ರೇಟಾಗಿರುತ್ತೋ ಗೊತ್ತಿರಲ್ಲ. ನಮ್ಮ ಅತ್ತೆ ಮಾಡಿಸಿದ್ದಾರೆ ನನಗೋಸ್ಕರ ಅಂತಾನೆ ಅವಾಗಲೇ ಅಂತ ಅಂತಾರೆ ಅಂತ ನಂದುಗೆ ಹೇಳ್ತಾ ಇರ್ತೀನಿ. ಅವರು ನಗ್ತಾಯಿದ್ರು. ಸೊ ಇದಿಷ್ಟೇ ಇವತ್ತಿನ ವ್ಲಾಗ್. ಮತ್ತೊಂದು ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಟಾಟಾ ಬಾಯ್.